ಎಸ್ಟಿ ನಿಗಮದ ಹಗರಣದಲ್ಲಿ ಒಂದು ಕಡೆ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಿದೆ, ಮತ್ತೊಂದು ಕಡೆ ನಿಗಮದ ಅಧ್ಯಕ್ಷ ದದ್ದಲ್ಗೆ ಬಂಧನದ ತೂಗುಗತ್ತಿ ನೇತಾಡ್ತಾ ಇದೆ. ಇದರ ನಡುವೆ ಈ ಭೂರಹಸ್ಯ ಇದೆಯಲ್ಲ, ಅದು ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಮತ್ತಷ್ಟು ಹೊಸ ಹೊಸ ವಿಚಾರಗಳು ಕೂಡ ಹೊರಬರ್ತಾ ಇದೆ. ಹಾಗಾದ್ರೆ ದದ್ದಲ್ ಅವರಿಗೆ ಈ ಭೂಮಿ ಖರೀದಿಯ ವಿಚಾರವೇ ಕಂಟಕವಾಗಬಹುದಾ? ಹೇಗೆ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಬಗೆದಷ್ಟು ಬಯಲಾಗ್ತಾ ಇದೆ ದದ್ದಲ್ ಭೂ ರಹಸ್ಯ. ಗೃಹ ಪ್ರವೇಶ ದಿನವೇ ಮಹಿಳೆಗೆ ಇಡಿ ಶಾಕ್. ದದ್ದಲ್ ಸಂಬಂಧಿಗೆ ಆಸ್ತಿ ಮಾರಿದ್ದಾಕೆಗೆ ನೋಟಿಸ್. ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದಲ್ಲಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಪಾತ್ರದ ಬಗ್ಗೆ ಒಂದೊಂದೇ ವಿಚಾರಗಳು ಹೊರಬರುತ್ತಲೇ ಇವೆ. ರಾಯಚೂರಿನಲ್ಲಿ 3 ದಿನಗಳ ಕಾಲ ನಿರಂತರ ಪರಿಶೀಲನೆ ನಡೆಸಿದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ದದ್ದಲ್ ಸಂಬಂಧಿ ಕಾರ್ತಿಕ್ ರಾಯಚೂರಿನ ಅಸ್ಕಿಹಾಳ ಗ್ರಾಮದಲ್ಲಿ ಸುಮಾರು 4 ಕೋಟಿ ರೂಪಾಯಿ ಕೊಟ್ಟು 3 ಎಕರೆ 30 ಗುಂಟೆ ಜಮೀನು ಖರೀದಿ ಮಾಡಿರೋದು ತನಿಖೆಯಲ್ಲಿ ಹೊರಬಂದಿದೆ. ಇದೀಗ ದದ್ದಲ್ ಸಂಬಂಧಿಗೆ ಜಮೀನು ಮಾರಿದ ಮಹಿಳೆಗೂ ಇಡಿ ಶಾಕ್ ಕೊಟ್ಟಿದೆ. ಜಮೀನು ಮಾರಿ ಲಕ್ಷ್ಮೀದೇವಿ 2 ಮನೆಗಳನ್ನ ಖರೀದಿ ಮಾಡಿದ್ರು. ಹೊಸ ಮನೆಯ ಗೃಹ ಪ್ರವೇಶದ ದಿನವೇ ಇಡಿ ದಾಳಿ ನಡೆಸಿದೆ. ಇಡಿ ಬಂಧನದ ಭೀತಿಯಲ್ಲಿರುವ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಭೂ ಸಂಕಷ್ಟವಂತೂ ಎದುರಾಗಿದೆ. ಆದರೆ ದದ್ದಲ್ ಹಾಗೂ ಅವರ ಆಪ್ತರಿಗೆ ಭೂಮಿಯನ್ನ ಮಾರಾಟ ಮಾಡಿದವರಿಗೂ ಕೂಡ ಈಗ ಇಡಿ ಸಂಕಷ್ಟವನ್ನ ತಂದಿಟ್ಟಿರುವಂತದ್ದು. ಕಾರ್ತಿಕ್ ಮತ್ತು ಆಂಜನೇಯ ಎಂಬುವರ ಹೆಸರಿನಲ್ಲಿ ಜಮೀನು ನೋಂದಣಿಯಾಗಿದ್ದು 23 ಲಕ್ಷದ 3 ಚೆಕ್ಗಳನ್ನ ಲಕ್ಷ್ಮೀದೇವಿಗೆ ಕಾರ್ತಿಕ್ ಕೊಟ್ಟಿದ್ರು. ಉಳಿದ ಹಣವನ್ನ ನಗದು ರೂಪದಲ್ಲಿ ಸಂದಾಯ ಮಾಡಲಾಗಿತ್ತು. ಈ ಬಗ್ಗೆ ಇಡಿ ಅಧಿಕಾರಿಗಳು ಲಕ್ಷ್ಮೀದೇವಿಯನ್ನ ಪ್ರಶ್ನಿಸಿದ್ದಾರೆ. ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಸಮನ್ಸ್ ಜಾರಿ ಮಾಡಿರುವ ಇಡಿ ಬೆಂಗಳೂರಿನ ಕಚೇರಿಗೆ ಬರುವಂತೆ ನೋಟಿಸ್ ಕೊಟ್ಟಿದೆ. ಸದ್ಯ ಇಡಿ ಇಕ್ಕಟ್ಟಿಗೆ ಸಿಲುಕಿರುವ ಲಕ್ಷ್ಮೀದೇವಿ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಈ ಬಗ್ಗೆ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಆಕ್ರೋಶ ಹೊರಹಾಕಿದ್ದಾರೆ. ಚೆಕ್ಕಿನ ಪ್ರೂಫ್ ಒಂದೇ ಕೊಟ್ಟಿವಿ ನಾವು, ಇಷ್ಟೇ, ಇನ್ನೇನಿಲ್ಲ ಸರ್. ಏನು ಮಾಡ್ಬೇಕು ಸರ್? ಎಷ್ಟು ಬಂದರೆ ಏನು ಸುಖ ಆಗ್ತದೆ ಸರ್? ಲಕ್ಷ್ಮೀದೇವಿ ಅಂತಕ್ಕಂಥ ತಾಯಿ ಜೀವನದ ಸಂಕಷ್ಟಕ್ಕಾಗಿ ಏನೋ ತನ್ನ ಮಗನಿಗೆ ಏನಾದರೂ ಒಂದು ಸೂರು ಕಲ್ಪಿಸ್ಬೇಕಂತೇಳಿ ತನ್ನ ಪಿತ್ರಾರ್ಜಿತ ಆಸ್ತಿಯನ್ನು ಅವರಿಗೆ ಆ ತಾಯಿ ಭೂಮಿಯನ್ನು ಏನು ಮಾರ್ತಾರೆ. ಇವತ್ತು ಅವರು ಕೂಡ ಸಂಕಷ್ಟದಲ್ಲಿ ಇದ್ದಾರೆ. ಬಹುಶಃ ಇದು ಬಹಳ ನೋವಿನ ಸಂಗತಿ. ಆ ತಾಯಿ ಕಣ್ಣೀರು ಆಗ್ತಿದ್ದಾಳೆ. ಆ ತಾಯಿಗೆ ಕಣ್ಣೀರು ಶಾಪ ಬಸನಗೌಡ ದದ್ದಲ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾರೆ. ಅವ್ರ ಭೂಮಿಯನ್ನು ಅವ್ರು ಕೊಟ್ಟಿದ್ದಾರೆ. ಅವರು 1,29 ಲಕ್ಷ ರೂಪಾಯಿ ಎಕರೆಗೆ ಅಂತ ಜಮೀನು ಮಾರಿದ್ದಾರೆ. ಅಷ್ಟು ದುಡ್ಡು ಅವ್ರಿಗೆ ಬಂದಿದೆ. ಅವ್ರದ್ದೇನು ಇದರಲ್ಲಿ ತಪ್ಪಿಲ್ಲ ಅಂತ. ಬಂಧನ ಭೀತಿಯಿಂದ ದದ್ದಲ್ ನಾಪತ್ತೆ. ಅಜ್ಞಾತ ಸ್ಥಳಕ್ಕೆ ತೆರಳಿದ್ರ ಶಾಸಕರು. ಇಡಿ ಬಂಧನ ಭೀತಿಯಿಂದ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ದ ದದ್ದಲ್ ಬೆಂಗಳೂರಿನ ನಿವಾಸಕ್ಕೆ ಹೋಗಿಲ್ಲ. ಕೋಗಿಲು ಕ್ರಾಸ್ ಬಳಿಯ ವಿಲ್ಲಾದಲ್ಲಿ ಸದ್ಯ 2 ಮನೆ ಕೆಲಸದವರು ಮಾತ್ರ ಇದ್ದಾರೆ. ಆದರೆ ದದ್ದಲ್ ಎಲ್ಲಿಗೂ ತಪ್ಪಿಸಿಕೊಂಡು ಹೋಗಿಲ್ಲ. ಕುಟುಂಬಸ್ಥರ ಜೊತೆ ಎಲ್ಲೋ ಇದ್ದಾರೆ ಅಂತ ಹೋಮ್ ಮಿನಿಸ್ಟರ್ ಹೇಳಿಕೆ ನೀಡಿದ್ದಾರೆ. ದದ್ದಲ್ ಅವರನ್ನು ಕರೆದಿದ್ದಾರೆ. ನಮ್ಮ SITನವರು ನಾಗೇಂದ್ರ ಅವರನ್ನು ಕರೆದಿದ್ದಾರೆ. ಅವ್ರ ಹತ್ರ ಏನು ಮಾಹಿತಿ ತಗೋಬೇಕು ಅಥವಾ ಅವರ ಸ್ಟೇಟ್ಮೆಂಟ್ಗಳು ತಗೊಂಡಿದ್ದಾರೆ. ಮತ್ತೆ ಅವರಿಗೆ ಅಗತ್ಯ ಬಿದ್ದರೆ ಮತ್ತೆ ಕರೀತಾರೆ. ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ. ನಿನ್ನೆನೂ ನಾನು ಕೇಳಿದಾಗ ಅವರನ್ನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತೇಳಿ. ಒಟ್ಟಲ್ಲಿ ಇಡಿ ಬಂಧನ ಭೀತಿಯಿಂದ ದದ್ದಲ್ ತಲೆಮರೆಸಿಕೊಂಡಿದ್ದಾರೆ. ಅತ್ತ ಶಾಸಕರ ಸಂಬಂಧಿಯಿಂದ ಜಮೀನು ಖರೀದಿಸಿದ ಬಡ ಮಹಿಳೆಗೆ ಇಡಿ ಶಾಕ್ ಕೊಟ್ಟಿದ್ದು ಕಣ್ಣೀರು ಹಾಕುವಂತಾಗಿದೆ. ಆದರೆ ಮಹಿಳೆಯಿಂದ ಜಮೀನು ಖರೀದಿಸಲು ಹಣ ಎಲ್ಲಿಂದ ಬಂತು ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಲಕ್ಷ್ಮೀ ದೇವಿಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಈ ಮೂಲಕ ದದ್ದಲ್ ಹಾಗೂ ಅವರ ಆಪ್ತರು ಎಲ್ಲೆಲ್ಲಿ ಹಣ ವರ್ಗಾವಣೆಯ ಕಳ್ಳಾಟ ಮಾಡಿದ್ದಾರೆ ಅನ್ನೋದರ ಇಂಚಿಂಚು ತನಿಖೆಯನ್ನ ಇಡಿ ನಡೆಸ್ತಾ ಇದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು. ಇನ್ನು ನನ್ನ ಸಹೋದ್ಯೋಗಿ ವಿಜಯ್ ಜಾಗಡ್ಕಲ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಇದು ಹೆಂಗಾಯ್ತು ಅಂದ್ರೆ ಅತಿ ಆಸೆ ಗತಿಗೇಡಿಸ್ತು ಅನ್ನೋ ಪರಿಸ್ಥಿತಿಗೆ ಬಂದಿಟ್ಬಿಟ್ರ ಅಂತ ಹೇಳಿ. ಈ ಕಡೆಗೆ ಜಾಗನೂ ಇಲ್ಲ, ಈ ಕಡೆಗೆ ಮನೇನೂ ಇಲ್ಲ, ಈಗ ದುಡ್ಡು ಇಲ್ಲದ ಪರಿಸ್ಥಿತಿಯಲ್ಲಿ ಪಾಪ ಕುಟುಂಬ ಬಂದು ನಿಂತ್ಕೊಂಡಿದ್ಯಾ ಅಂತ. ನಿಜವಾಗ್ಲೂ ಅರುಣ್, ಏನಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಮಾತ್ರ ಲಕ್ಷ್ಮೀ ದೇವಿ ಅನ್ನೋಂಥ ಮಹಿಳೆ ಏನಿದ್ದಾರೆ ಅದು ಅವರ ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ. ಅಂದರೆ ಅವರು ಅವರ ತಂದೆಯಿಂದ ಆಸ್ತಿಯನ್ನು ಪಡಲಿಕ್ಕೆ ಕೂಡ ಅವರು ಸಾಕಷ್ಟು ಫೈಟ್ ಮಾಡಿರ್ತಾರೆ, ಕೋರ್ಟ್ ಮೆಟ್ಲು ಏರಿರ್ತಾರೆ. ಆ ರೀತಿಯಾಗಿ ಬಂದಂಥ ಆಸ್ತಿ ಅದು. ಅವರು ಏನು ಈಗ MLA ಅವರಿದ್ದಾರೆ, MLA ಕಡೆಯವರು ಬಂದಿದ್ದಾರೆ, ಒಳ್ಳೆ ಉತ್ತಮವಾದ ಬೆಲೆ ಬಂದಿದೆ ಅಂಥೇಳಿ ಮಾರಾಟವನ್ನು ಮಾಡಿರುವಂಥದ್ದು. ಆದರೆ ಈ ಒಂದು ಹಗರಣದ ಏನೋ ಒಂದು ಸುಳಿಯಲ್ಲಿ ಸಿಕ್ಕಿರ್ತಕ್ಕಂಥ ಏನು
ಇದರ ಅವರ ಒಂದು ಜಮೀನು ಖರೀದಿ ಮಾಡಿದ್ರಿಂದ ಆ ಮಹಿಳೆಗೂ ಕೂಡ ಈಗ ಇಡಿ ಸಂಕಷ್ಟ ಎದುರಾಗಿರುವಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ಅವರ ಮನೆಯನ್ನು ತಪಾಸಣೆ ಮಾಡಿದ್ದಾರೆ, ಅವರಿಗೆ ಸಮನ್ಸ್ ಕೂಡ ಜಾರಿ ಮಾಡಿದ್ದಾರೆ. ಇದೇ 18ನೇ ತಾರೀಕು ಬೆಂಗಳೂರಿನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಏನು ಮುಖ್ಯವಾಗಿ ಅಂದರೆ ಇಡಿ ಅಧಿಕಾರಿಗಳು 3 ದಿನಗಳ ಕಾಲ ಇಲ್ಲಿ ತಪಾಸಣೆಯನ್ನು ಮಾಡಿದ್ರು. 2 ದಿನಗಳ ಕಾಲ ಅವರು ದದ್ದಲ್ ನಿವಾಸದಲ್ಲಿ ಮತ್ತು ಅವರ ಮಾಜಿ PA ಪಂಪಣ್ಣ ನಿವಾಸದಲ್ಲಿ ತಪಾಸಣೆಗಳನ್ನು ಮಾಡಿ ಹಲವಾರು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರು. ಆ ದಾಖಲೆಗಳಲ್ಲಿ ಸಿಕ್ಕಂಥದ್ದು ಏನು ಲಕ್ಷ್ಮೀದೇವಿ ಅನ್ನುವಂಥವರಿಂದ ಕಾರ್ತಿಕ್ ಮತ್ತು ಆಂಜನೇಯ ಏನಿದ್ದಾರೆ ದದ್ದಲ್ ಅವರ ರಿಲೇಷನ್ಸ್ ಏನಿದ್ದಾರೆ ಅವರು ಭೂಮಿಯನ್ನು ಖರೀದಿ ಮಾಡ್ತಾರೆ. ಅದು ಕೂಡ ಮೇ ತಿಂಗಳಲ್ಲೇ ಖರೀದಿಯಾಗಿ ರಿಜಿಸ್ಟರ್ ಆಗಿರುವಂಥ ಭೂಮಿ ಅದು. ಹಂಗಾಗಿ ಎಲ್ಲೋ ಒಂದು ಕಡೆ ಈ ಹಗರಣದಿಂದ ಬಂದಂಥ ವರ್ಗಾವಣೆಯಾದ ಹಣದಿಂದಲೇ ಇದನ್ನು ಖರೀದಿ ಮಾಡಿದಾರ ಅನ್ನುವಂಥ ಒಂದು ಅನುಮಾನಗಳು ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ 2 ದಿನ ತಪಾಸಣೆಯ ಬಳಿಕ 3ನೇ ದಿನ ಕೂಡ ರಾಯಚೂರಿನಲ್ಲೇ ಇದ್ದಂಥ ಇಡಿ ಅಧಿಕಾರಿಗಳು ಲಕ್ಷ್ಮೀ ದೇವಿ ಮನೆಗೆ ಹೋಗ್ತಾರೆ. ಆ ದಿನ ಅವರ ಮನೆಯ ಗೃಹ ಪ್ರವೇಶ ಇರುತ್ತೆ, ಪೂಜೆ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಏಕಾಏಕಿ ಎಂಟ್ರಿಯನ್ನು ಕೊಡ್ತಾರೆ. ಆ ಒಂದು ಗೃಹ ಪ್ರವೇಶ ಕೂಡ ಅಲ್ಲಿಗೆ ನಿಲ್ಲುತ್ತೆ. ಆ ಎಲ್ಲ ರೀತಿಯ ಮಾಹಿತಿಗಳನ್ನು ಪಡಿತಾರೆ. ನಿಜಕ್ಕೂ ಗಾಬರಿಯಾದಂಥ ಕುಟುಂಬಸ್ಥರು ಏನು ಹೇಳಬೇಕು ಅನ್ನುವಂಥದ್ದು ಕೂಡ ಅವರಿಗೆ ತಿಳಿಯಲ್ಲ. ಯಾಕೆಂದರೆ ಒಳ್ಳೆ ಬೆಲೆಗೆ ಸಿಕ್ಕಿದೆ ಅಂತ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ. ಅದು ಸುಮಾರು 4 ಕೋಟಿ ರೂಪಾಯಿಗೆ ಆ 3 ಎಕರೆ 30 ಗುಂಟೆ ಜಮೀನನ್ನು ಮಾರಾಟ ಮಾಡಿರುವಂಥದ್ದು. ಆದರೆ ಅಧಿಕೃತವಾಗಿ 25 ಲಕ್ಷ ಮೌಲ್ಯದ 3 ಚೆಕ್ಗಳನ್ನು ಅವರು ಪಡೆದಿರುವಂಥದ್ದು. ಅದು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ. ಆದರೆ ಮಾರ್ಕೆಟ್ ವ್ಯಾಲ್ಯೂ ಬಂದು ಸುಮಾರು 4 ಕೋಟಿ ರೂಪಾಯಿ ಇರುವಂಥದ್ದು. ಈಗ ಆ ಒಂದು ದುಡ್ಡಿನಲ್ಲಿ ಅವರು 2 ಮನೆಗಳನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಾಗ ಅಧಿಕಾರಿಗಳು ಪ್ರಶ್ನೆ ಮಾಡುವಂಥದ್ದು, ಈ 2 ಮನೆಗಳನ್ನು ಖರೀದಿ ಮಾಡಲಿಕ್ಕೆ ನಿಮಗೆ ಹಣ ಎಲ್ಲಿ ಬಂತು, ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಿ ಅನ್ನುವಂಥದ್ದು. ಆದರೆ ಅವರು ಏನು ಬೇರೆ ರೂಪದಲ್ಲಿ ಅಂದರೆ ಚೆಕ್ ಬಿಟ್ಟು ಬೇರೆ ಕ್ಯಾಶ್ ರೂಪದಲ್ಲಿ ಪಡೆದಂಥ ಹಣಕ್ಕೆ ಲೆಕ್ಕ ಕೊಡಲಿಕ್ಕೆ ಅವರು ಒದ್ದಾಡ್ತಿರುವಂಥದ್ದು. ಅಂದರೆ ಯಾವುದೋ ಒಂದು ಹಗರಣದಲ್ಲಿ ಈಗ ಈ ಒಬ್ಬ ಮಹಿಳೆ ಸಿಲ್ಕೊಂಡಿರುವಂಥದ್ದು. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.